ಸರ್ ಈ ಲಕ್ಷ್ಮಿನೇ ಖುಷಿ ಇರ್ಬೋದಾ ಸರ್? ಓ ಲಕ್ಷ್ಮಿ ಖುಷಿ ಬೇರೆ ಬೇರೆ ಕಡೆಯ. ಹೋದ್ರೆ ಒಂದ್ ವಿಲ್ ಇರುತ್ತೆ, ಆ ಪೊಲೀಸು ನೀನು ಅಂತ ಹೇಳ್ತಾನಷ್ಟೇ. ಆ ವಿಲ್ಲಲ್ಲಿ ಏನ್ ಬರ್ದಿರುತ್ತೋ ಅದೇ ಬಂದು ಆಕ್ಚುಯಲ್ ಕತೆ. ಆ ವಿಲ್ಲಲ್ಲಿ ಏನ್ ಬರ್ದಿರುತ್ತೆ ಅಂತಂದ್ರೆ, ನಾನು ಹೋದ್ರೆ ನೀನ್ ಯಾರು ಅಂತ ಗೊತ್ತಾಗತ್ತೆ. ಖುಷಿ ನಿನ್ನ ಹುಡ್ಕೊಂಡು ಬಂದು ನಿನ್ ಜೊತೆ ಒಂದಾಗ್ತಾಳೆ. ಖುಷಿ ನೀನು ಮದ್ವೆ ಆದ್ರೆ ಈ ಇಡೀ ಆಸ್ತಿಗೆ ವಾರಿಸ್ದಾರ ನೀನು ಅಂತ ಬರ್ದಿರತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ಆ ವಿಲ್ಲಲ್ಲೇ ಫಿಲಮ್ ಸ್ಟೋರಿ ಏನಿದೆಯೋ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಯಾರೋ ಅಬ್ಸರ್ವ್ ಮಾಡಿರಲ್ಲ. ನಾನು ಹೋದ್ರೆ ನೀನು ಯಾರು ಅಂತ ಗೊತ್ತಾಗುತ್ತೆ. ನಾನು ಅಂದ್ರೆ ಈಗೋ, ನಂದು ಈಗೋ ಏನಿದೆಯೋ ಅದು ಹೋದ್ರೆ ನೀನು ಯಾರು ಅಂತ ಗೊತ್ತಾಗುತ್ತೆ. ಆ ನೀನು ನುರ್ಕೋ ಮೂವಿನೇ ಇದು, ಸರಿನಾ? ಆ ನೀನು ಯಾರು ಅಂತ ಗೊತ್ತಾದ್ಮೇಲೆ ಖುಷಿ ನಿನ್ನೆ ಹುಡ್ಕೊಂಡು ಬರ್ತಾಳೆ. ಆ ಖುಷಿಗೂ ನಿನಗೂ ಮದ್ವೆ ಆದ್ರೆ ಈ ಆಸ್ತಿ ಎಲ್ಲ ನಿಂದೆ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಡೈಲಾಗ್ ಆಗಿರಲಿ ಏನೇ ಆಗಿರಲಿ ಎಲ್ಲಾನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಈ ಮೂವಿ ಅರ್ಥ ಆಗೋದು. ನೀವು ಕಂಪ್ಲೀಟಾಗಿ ಅವೇರ್ ಆಗಿ ನೋಡಿದ್ರೆ ಮಾತ್ರನೇ ಈ ಮೂವಿ ಕಂಪ್ಲೀಟ್ ಆಗಿ ಅರ್ಥ ಆಗೋದು. ಫಸ್ಟ್ ಸೀನೇ ಆ CID ಹೇಳ್ತಾನೆ ಖುಷಿನ ಅವನು ಒಳಗಡೆ ಬಚ್ಚಿಟ್ಟಿರ್ತಾನೆ ಅಂತ. ನಾವೆಲ್ಲ ಹಂಗಿತಾನೆ, ಖುಷಿನ ಎಲ್ಲ ಒಂದ್ ಕಡೆ ಬಚ್ಚಿಟ್ಟಿರ್ತೀವಿ. ಇದು ಸಿಕ್ಕರೆ ನಂಗೆ ಖುಷಿ ಸಿಗ್ಬೋದು, ಇದು ಸಿಕ್ಕಿಲ್ಲನೇ ನಂಗೆ ಖುಷಿ ಇಲ್ಲ ಅಂತ. ಸೊ ಆಗ ಪೊಲೀಸ್ ಕೇಳ್ತಾನೆ, ಪೊಲೀಸ್ ಏನಂತ ಹೇಳ್ತಾನೆ ಅಂತಂದ್ರೆ ಲಕ್ಷ್ಮಿನೇ ಖುಷಿಯಾಗಿರ್ಬೋದಾ ಸಾರ್ ಅಂತ. ಅಂದ್ರೆ ನಾವೆಲ್ಲ ಲಕ್ಷ್ಮಿ ಇದ್ರೇನೆ ಖುಷಿ ಅಲ್ವಾ, ಲಕ್ಷ್ಮಿ ಇಲ್ಲಾಂದ್ರೆ ಖುಷಿ ಇಲ್ಲ ಅಂತ ನಮ್ಗೆ. ಸೊ ನಿಜವಾಗ್ಲೂ ಲಕ್ಷ್ಮಿ ಬೇರೆ ಖುಷಿ ಬೇರೆ ಆಕ್ಚುಲ್ ಆಗಿ. ಅದನ್ನ ಕ್ಲೀನಾಗಿ ಡೀಟೇಲ್ ಆಗಿ ಮುಂದಿನ ಸೀನಲ್ಲಿ ಹೇಳ್ತಾರೆ.